ಮಾರತಳ್ಳಿ ಟು ಕಾಡುಬೀಸನಹಳ್ಳಿ ಟ್ರಾಫಿಕ್ ಜಾಮ್ ಎವ್ರಿ ಡೇ, ಬಂಪರ್ ಟು ಬಂಪರ್ 5 ಕಿಲೋಮೀಟರ್. ಪೊಲೀಸ್ ಏನಕ್ಕಿದ್ದಾರೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲ್ಲ ಅಂದರೆ ಮೇ ಬಿ ರೆಡ್ಯೂಸ್ ಆಗ್ಬೋದು ಟ್ರಾಫಿಕ್. ಪೊಲೀಸ್ ಇದ್ದು ಇಷ್ಟೊಂದು ಟ್ರಾಫಿಕ್ ಅಂದರೆ ಮತ್ತೆ ಏನಕ್ಕೆ ಪ್ರಯೋಜನ? 5 ಕಿಲೋಮೀಟ್ರ್ ಡೈಲಿ, ಒಂದೊಂದು ತಿಂಗಳು 1 ಕಿಲೋಮೀಟ್ರ್ ಇನ್ಕ್ರೀಸ್ ಆಗುತ್ತೆ. ಇವತ್ತು ಫ್ರೈಡೇ ಆದರೂ ಫುಲ್ ಟ್ರಾಫಿಕ್. 4 ರೋಡು ಟ್ರಾಫಿಕ್, ಬೆಳಗ್ಗೆ ಸಂಜೆವರೆಗೂ. ಸರ್ವಿಸ್ ರೋಡು, ಮೇನ್ ರೋಡು, 4 ಲೈನು ಬ್ಯುಸಿ. ಯಾಕೆ ಅಂದರೆ BMTC ಬಸ್ ಸ್ಟಾಪ್ ಸರಿಗಿಲ್ಲ. BMTC ಬಸ್ ಸ್ಟಾಪ್ ಕಾಡುಬೀಸನಹಳ್ಳಿಯಲ್ಲಿ ಅವ್ರು ನಿಲ್ಲಿಸೋ ಒಂದು ಸ್ಟ್ರಕ್ಚರ್ ನೋಡ್ಬಿಟ್ರೆ, ಒಂದು ಬ್ಯಾಕ್ ಒಂದು ನಿಲ್ಸಲ್ಲ, ಒಂದ್ರ ಪಕ್ಕ ಒಂದು. ಆಮೇಲೆ ಈ ಔಟ್ಸೈಡಿಂದ ಬರ್ತಕ್ಕಂಥ 14 ಮೀಟ್ರ್ ಬಸ್ಸು. ಇವ್ರಿಗೆಲ್ಲ ಪೀಕ್ ಅವರ್ಸಲ್ಲಿ ಹೇಗೆ ಅಲೋ ಮಾಡ್ತಾರೆ? ಎಷ್ಟೆಷ್ಟು ದುಡ್ಡು ಇಸ್ಕೋತಾರೆ ಇವ್ರ ಹತ್ರ ಪೀಕ್ ಅವರ್ಸಲ್ಲಿ ಬರಲಿಕ್ಕೆ? ಈ ಒಂದು ಬಸ್ ಜಾಗದಲ್ಲಿ 3-4 ಕಾರ್ ಹೋಗ್ತವೆ, ಇಲ್ಲ ಅಂದರೆ ಒಂದು 10 ಬೈಕ್ ಹೋಗ್ತವೆ. ಅವ್ರೊಂದು ಸರಿ ನಿಲ್ಲಿಸೋದು ಬಸ್ ಸ್ಟಾಪ್ ಬಿಟ್ಟು ನಿಲ್ಲಿಸಿ ಮತ್ತೆ ಮೇನ್ ರೋಡಿಗೆ ಬರಬೇಕು ಅಂದರೆ ಫುಲ್ ಜಾಮ್ ಮಾಡೋದು. ನೋಡಿ ಈ ಪರಿಸ್ಥಿತಿ. ಈ ಸಂಪತ್ತಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇಲ್ಲೆಲ್ಲ ಕೆಲ್ಸಕ್ಕೆ ಸೇರಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇಲ್ಲಿ, ಈ ಒಂದು 5 ಕಿಲೋಮೀಟರ್ ರೇಡಿಯಸ್ಸಲ್ಲಿ. ಲಕ್ಷ ಜನ ಬಾಯಿ ಮುಚ್ಕೊಂಡು ಫಾಲೋ ಮಾಡಿಕೊಂಡು ಇದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡು, ಒಬ್ಬ 2 ವೀಲರ್ನ ಆಡಿಸ್ತಾನೆ ಒಳ್ಳೆ ಆ ಕಡೆ ಈ ಕಡೆ. ಒಬ್ಬನು ವಾಯ್ಸ್ ರೈಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಕೂತ್ಕೊಂಡು ಕಾರಲ್ಲಿ 4 ಅವರ್ ಟ್ರಾಫಿಕ್ಕನ್ನು ಎಂಜಾಯ್ ಮಾಡಿಕೊಂಡು ಇದು ಬೆಂಗಳೂರು. ಮೆಟ್ರೋ ಬಂದರೂ ಕೂಡ ಇದನ್ನು ಸರಿ ಮಾಡೋಕ್ಕಾಗಲ್ಲ. ಈವನ್ ಮೋದಿ ಬಂದರೂ ಕೂಡ ಸರಿ ಮಾಡೋಕ್ಕಾಗಲ್ಲ, ಯಾರು ಬಂದರೂ ಸರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಕರಪ್ಷನ್ ತಾಂಡ ಆಡ್ತಾ ಇದೆ ಕರಪ್ಷನ್. ಆಲ್ಮೋಸ್ಟ್ 3 ಲೀಟ್ರ್ ಪೆಟ್ರೋಲ್ ಬೇಕು 5 ಕಿಲೋಮೀಟ್ರ್ ಬರಲಿಕ್ಕೆ. 1 ಅವರ್ ಟೈಮ್ ಬೇಕು. ಪೆಟ್ರೋಲ್ ಸೇವ್ ಮಾಡಿ ಅಂತಾರೆ, ಎಲ್ಲಿಂದ ಸೇವ್ ಆಗುತ್ತೆ ಈ ಥರ ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡಿದ್ರೆ? ಬೆಂಗಳೂರು ಇಂಡಿಯಾಸ್ ವರ್ಸ್ಟ್ ಟ್ರಾಫಿಕ್ ಸಿಟಿ. ನಮ್ಮ ದೇಶದಲ್ಲಿ ಬೆಂಗಳೂರೇ, ಅದು ಬೆಳ್ಳಂದೂರು, ಮಾರತಳ್ಳಿ, ಕಾಡುಬೀಸನಹಳ್ಳಿ ಪ್ರಪಂಚಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಹೆಸರುಗಳಿವು. ಇಲ್ಲಿ ನೋಡಿ, ಸ್ಕೈ ವಾಕಿಗೂ ಕ್ಯೂ ಇರುತ್ತೆ ಹತ್ತಲಿಕ್ಕೆ. ಯಾಕೆಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ. ಇದರಲ್ಲಿ ಅರ್ಧ ಪ್ರಾಪರ್ಟಿ ಪೊಲಿಟಿಷಿಯನ್ಸ್ದೇ ಇರುತ್ತೆ, ಅರ್ಧ ಏನು 3/4 ಪ್ರಾಪರ್ಟೀಸು ಪೊಲಿಟಿಷಿಯನ್ಸ್, ಎಲ್ಲ ಪಕ್ಷದವ್ರದ್ದು. ರೋಡ್ಗತ್ತ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಸಾಯಿರಿ ಜನಗಳು. ಜನ ಡೈಲಿ ಸಾಯಬೇಕು ರೋಡಲ್ಲಿ, ಆವಾಗಲೇ ಪೊಲಿಟಿಷಿಯನ್ಗೆ ನಿದ್ದೆ ಬರೋದು, ಅಧಿಕಾರಿಗಳಿಗೆ ನಿದ್ದೆ ಬರೋದು. ದುಡ್ಡು ಕಟ್ತಾ ಇರಬೇಕು, ಸಾಯ್ತಾ ಇರಬೇಕು ರೋಡಲ್ಲಿ.
ನೋಡಿ ಇಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಹಿಂದೆಗಡೆನೆ ಲೆಫ್ಟು ರೈಟು ಎಂಟ್ರಿ ಎಕ್ಸಿಟ್ ಇಟ್ಬಿಡ್ತಾರೆ. ಹಾಂ, ಲೆಫ್ಟ್ ತಗೊಳ್ಳೋನು ರೈಟಲ್ಲಿ ಇರ್ತಾನೆ, ರೈಟ್ಗೆ ಹೋಗೋನು ಲೆಫ್ಟಲ್ಲಿ ಇರ್ತಾನೆ. ಇಡೀ ರಿಂಗ್ ರೋಡಲ್ಲಿ ಆ ಲೈನ್ ಡಿಸಿಪ್ಲಿನ್ ಪಟ್ಟಿನೇ ಇಲ್ಲ ರೋಡಲ್ಲಿ ನೋಡಿ. ಆಹಾ ಹಾ, ಓನ್ಲಿ ಎಂಟ್ರಿ, ನೋ ಎಕ್ಸಿಟ್. ಓಹೋ, ಸ್ಟಿಲ್ ಸಾಯ್ತಾರೆ ಜನ, ಸ್ಟಿಲ್ ಸಾಯ್ತಾರೆ ಜನ ನೋಡಿ. ಬರೀ ಎಂಟ್ರಿ ಅಷ್ಟೇ. ಹೊಸ ರೂಲ್ಸು ನೋಡು, ಇಲ್ಲಿಂದ ಖಾಲಿ ಇದೆ. ಇಲ್ಲೊಂಚೂರು ಈ ಕಡೆ ಜಾಗ ಮಾಡಿ ಬಿಡಕ್ಕೆ ಏನು ರೋಗ? ನೋಡಿ ಇಲ್ಲಿಂದ ಖಾಲಿ, ಕಾಡು ಬೀಸನಹಳ್ಳಿ ಆದಮೇಲೆ ಖಾಲಿ, ಆಮೇಲೆ ದೇವ್ರ ಬೀಸನಹಳ್ಳಿಯಲ್ಲಿ ದೇವ್ರು ಬರ್ತಾರೆ. ಯಾಕೆ ಹೇಳು? ಖಾಲಿ ಆಗಿಬಿಟ್ರೆ ನೀವು ಈಸಿಯಾಗಿ ಹೋಗ್ಬಿಡ್ತೀರಲ್ಲ, ಹಾಗಾಗಿ ದೇವ್ರು ಬಂದಲ್ಲಿ ಕಾಣಿಸ್ಕೊಂಡು ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾನೆ. ಮಾರತಹಳ್ಳಿಯಿಂದ ಕಾಡು ಬೀಸನಹಳ್ಳಿ 1 ಕಿಲೋಮೀಟ್ರು ಕಾರಲ್ಲಿ ಬರಬೇಕು ಅಂದರೆ 1/4 ಗಂಟೆ ಬೇಕು. 1/4 ಗಂಟೆ. 1 ಲೀಟ್ರು ಮಿನಿಮಮ್ ಪೆಟ್ರೋಲ್ ಕುಡಿಯುತ್ತೆ. ಇಲ್ಲಿ ಶುರು ಮತ್ತೆ ಸೆಸ್ನಾ ಬಿಸ್ನೆಸ್ ಪಾರ್ಕ್, ನ್ಯೂ ಹ್ಯಾರಿಸನ್ ಕಾಲೇಜ್. ದೇವ್ರ ಬೀಸನಹಳ್ಳಿ ಬಂತು, ದೇವ್ರು ಪ್ರತ್ಯಕ್ಷ ಆಗ್ಬಿಟ್ರು. ಟ್ರಾಫಿಕ್ ನೋಡಿ ಅಷ್ಟೇ. ಯಾಕಂದರೆ ಮುಂದೆನೇ ದೇವ್ರು ಇರ್ತಾರೆ. ದೇವ್ರ ಬೀಸನಹಳ್ಳಿ ಬಂತಲ್ಲ ಅದಕ್ಕೆ. ಈ ಟೆಕ್ ಪಾರ್ಕ್ಗಳನ್ನೆಲ್ಲ ಮುಚ್ಚಿಸ್ಬೇಕಿಲ್ಲಿ ಫಸ್ಟ್. ಇಷ್ಟೊಂದು ಅಡಿಗೂ ಟೆಕ್ ಪಾರ್ಕ್ಗಳು ಎಲ್ಲ ಪೊಲಿಟಿಷಿಯನ್ಸ್. ₹1 BBMP ಟ್ಯಾಕ್ಸ್ ಕಟ್ಟಲ್ಲ ಅವರು. ಎಲ್ಲ ಎಂಪ್ಲಾಯೀಸ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿಬಿಟ್ಟು ಆರಾಮಾಗಿ ಅದನ್ನು ಕಟ್ಕೊಂಡು ಇದ್ದಾರೆ ಟೆಕ್ ಪಾರ್ಕ್ನವರು. ಕೋಟಿಗಳು ಕೋಟಿಗಳು. ಒಂದು ಟೆಕ್ ಪಾರ್ಕ್ ಮಾಡ್ಬೇಕಾದ್ರೆ ಎಕ್ಸಿಟ್ಟು ಎಂಟ್ರಿ ನೀಟಾಗಿದೆಯಾ ಇಲ್ವಾ, ಲೈಸೆನ್ಸ್ ಕೊಡೋದು, ಕಟ್ಕೊ ಹೋಗು. ರೋಡಲ್ಲಿ ಕಟ್ಟಿದ್ರೂ ಕೇಳಲ್ಲ ಬಂದಿಲ್ಲಿ. ಬೆಂಗಳೂರಿಗೆಲ್ಲ ಕರ್ನಾಟಕಕ್ಕೆ ಅರ್ಧ ಇನ್ಕಮ್ ಇಲ್ಲೇ ಜನ್ರೇಟ್ ಆಗೋದು ಈ ಒಂದು 5 ಕಿಲೋಮೀಟರ್ ರೇಡಿಯಸಲ್ಲಿ. ಏನು ಮಾಡಿದ್ದಾರೆ ಸರ್ಕಾರ? ಏನು ಮಾಡಿದೆ ಸಿದ್ದರಾಮಯ್ಯ? ಏನು ಮಾಡಿದ್ದಾರೆ DK ಶಿವಕುಮಾರ್? ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬಾಯಿಸ್ಬೇಕು ಅವ್ರ ಮನೆ ಮುಂದೆ ಹೋಗಿ ಅಷ್ಟೇ. ನೋಡಿ ಫುಲ್ ಟ್ರಾಫಿಕ್. ಈ ಬಸ್ಗಳನ್ನು ಸ್ಟಾಪ್ ಮಾಡಿದ್ರೆ 7 ಗಂಟೆಯಿಂದ 11 ಗಂಟೆವರೆಗೂ ಆಟೋಮೆಟಿಕ್ಕಾಗಿ ಅರ್ಧ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಹೊರಗಡೆಯಿಂದ ಬರ್ತಕ್ಕಂಥ ಬಸ್ಗಳವರು ಅವರು ದಿನಪೂರ್ತಿ ಬರ್ತಾ ಇರ್ತಾರೆ. 5 ಗಂಟೆಗೆ ಶುರು, ಮತ್ತೆ ಹೋಗ್ಲಿಕ್ಕೆ 11 ಗಂಟೆ ಆದರೂ ಈ ರೋಡಲ್ಲಿ ಹೋಗ್ತಾ ಇರ್ತಾರೆ. ಎಲ್ಲಿ ಅಂದ್ರಲ್ಲೇ ನಿಲ್ಸೋದು. ನೋಡಿ ಎಲ್ಲ ಅರ್ಧ ರೋಡು ಬರೀ ಲೆಫ್ಟ್ ಹೋಗೋಕ್ಕೆ. ನೋಡಿ ದೇವ್ರ ಬೀಸನಹಳ್ಳಿ ಮುಗೀತು, ಖಾಲಿ ಆದರು ದೇವರು, ಖಾಲಿ ರೋಡ್ ಬಂತು. ಹಿಂಗೆ ಜನ ಬೆಂಗಳೂರಲ್ಲಿ ಇನ್ಮೇಲೆ ಸಾಯೋರು ಜಾಸ್ತಿ ಆಗ್ತಾರೆ. ಯಾಕೆ ಹೇಳಿ? ಈ ಟೆನ್ಷನ್ನು, ನೆಮ್ಮದಿ ಇಲ್ಲ ಜೀವನ. ಬರೋ ದುಡ್ಡು ಹೆಂಗೆ ಕಳಿಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಹೋಗಿ ಏನೇಂದ್ರದೇ ತಿಂದುಬಿಡೋದು, ಏನಂದ್ರದೇ ಮಾಡಿಬಿಡೋದು. ಎಷ್ಟು ಫ್ಲೇವರ್ ಇದ್ರೇನು, ಎಷ್ಟು ಬ್ರಿಡ್ಜಸ್ ಇದ್ರೇನು, ಎಷ್ಟು ಅಂಡರ್ ಪಾಸ್ ಇದ್ರೇನು, ಅದ್ರ ಮೇಲೆ ನಿಂತಿರ್ತವೆ, ಅದ್ರ ಕೆಳಗೂ ನಿಂತಿರ್ತವೆ. ಅಷ್ಟೇ ಒಂದು ಬಾಟಲ್ ನೆಕ್
ಕಾಡು ಬೀಸ್ನಹಳ್ಳಿ, ದೇವರ ಬೀಸ್ನಹಳ್ಳಿ 2 ಮುಗಿದ್ರೆ ಔಟರ್ ರಿಂಗ್ ರೋಡ್ ಖಾಲಿ. ಮಾರತಳ್ಳಿ ಬ್ರಿಡ್ಜ್ ಅದನ್ನು ಡೆಮಾಲಿಷ್ ಮಾಡಿಬಿಡ್ಬೇಕು, ಅಷ್ಟು ವರ್ಸ್ಟ್ ಆಗಿದೆ ಈಗ. ಅದಕ್ಕೇನು 20 ಜನ 30 ಜನ ಪೊಲೀಸ್ ಇರ್ತಾರೆ, 1 ಇಂಚೂ ಕದಲಲ್ಲ ಗಾಡಿಗಳು. ನೋಡಿ, ಹೆಜ್ಜೆಜ್ಜೆಗೂ ಬರೀ ಓಲೋ ಬಸ್ಸು, 13 ಮೀಟ್ರು 15 ಮೀಟ್ರ್ ಬಸ್ಗಳು. ಲಾರಿಗೆ ಮಾತ್ರ ನೋ ಎಂಟ್ರಿ. ಇವರೆಲ್ಲ ಬರ್ಬೋದು, ಲಾರಿಯವರು ದುಡ್ಡು ಕೊಡಲ್ವಲ್ಲ, ಇವರು ದುಡ್ಡು ಕೊಡ್ತಾರೆ. ಅದನ್ನು ಜನಗಳ ತಲೆ ಮೇಲೆ ಹಾಕೋದು. 1000 ರೂಪಾಯಿ ಟಿಕೆಟ್ಗೆ 3000 ರೂಪಾಯಿ ಹಾಕ್ತಾರೆ. ಅದ್ರಾಗ 1000 ರೂಪಾಯಿ ಪಾಲಿಟಿಷಿಯನ್ಗೆ, ಪೊಲೀಸ್ಗೆ, ಎಲ್ಲಂದ್ರಲ್ಲೇ ಉಗಿಯೋದು ರೋಡ್ಗಳಲ್ಲಿ. ಅವ್ರು ರಿಜಿಸ್ಟ್ರೇಷನ್ ನೋಡಿ, NL ನಾಗಾಲ್ಯಾಂಡಲ್ಲಿ ರಿಜಿಸ್ಟರ್ ಮಾಡೋದು, ಬಂದು ಬೆಂಗಳೂರಲ್ಲಿ ಓಡಿಸೋದು. ಸರ್ದಾರ್ಜಿಗೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ. ರೈಟ್ ಸೈಡ್ ರೋಡ್ ನೋಡಿದ್ರೆ ಕುಣಿಯುತ್ತೆ, ಟಕ 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 ಅಂತ. ಈ ಮೆಟ್ರೋ ಇನ್ನು ಈಗ ಬದುಕಿರೋರೆಲ್ಲ ಸತ್ತ ಮೇಲೆ ಓಪನ್ ಆಗೋದು. ಅವ್ರು ಬದುಕಿರ್ಬೇಕಾದ್ರೆ ಮೆಟ್ರೋದಲ್ಲೆಲ್ಲ ಹೋಗಕ್ಕಾಗಲ್ಲ. ಇಲ್ಲಿ ಕಟ್ತಾ ಇರ್ತಾರೆ, ಗೊತ್ತಿಲ್ಲ. ಎಲ್ಲ ಕಟ್ಟಿ ಮುಗಿಸಿದ ಮೇಲೆ ಒಂದು ಭೂಕಂಪ ಅಥವಾ ಯಾರನ್ನ ಬಂದು ಒಂದು ಬಾಂಬ್ ಹಾಕೋದು ಅಷ್ಟೇ, ಅಲ್ಲಿಗೆ ಮತ್ತೆ ಪುನಃ ಕಟ್ಟೋದು. ಇವ್ರಿಗೆ ಕಟ್ಲಿಕ್ಕೆಲ್ಲ ಸಿಮೆಂಟ್ ಎಲ್ಲಿಂದ ಸಿಗುತ್ತೋ, ಎಷ್ಟು ಸಿಮೆಂಟ್ ಹಾಕ್ತಾರೋ, ಎಷ್ಟು ಮರಳು ಹಾಕ್ತಾರೋ, ಯಾವ ಕಬ್ಬಣ ಹಾಕ್ತಾರೋ ಭಗವಂತನೇ ಬಲ್ಲ. ಕಟ್ಟೋದು, ಮೆಟ್ರೋ ಟಿಕೆಟ್ 100 ರೂಪಾಯಿ ಮಾಡೋದು, ಕಟ್ಟು ಡೈಲಿ 100 ರೂಪಾಯಿ ಕಟ್ಟು. ಮೆಟ್ರೋದಲ್ಲಿ ಓಡಾಡೋರು ಡೈಲಿ 100 ರೂಪಾಯಿ ಮಿನಿಮಮ್ ಕಟ್ಟಬೇಕು. ಮಿನಿಮಮ್ 3000 ರೂಪಾಯಿ ಬೇಕು ತಿಂಗಳಿಗೆ ಅವ್ರಿಗೆ. ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡಲಿ ಬೇಡ ಅಂದವ್ರು ಯಾರು? ಸರಿಯಾಗಿ ಪ್ರಾವಿಷನ್ ಮಾಡಿ ರೋಡಿಗೆ ಓಡಾಡಲಿಕ್ಕೆ ಆನಂತರ ಮಾಡಲಿ ಕನ್ಸ್ಟ್ರಕ್ಷನ್. ಯಾರು ಬೇಡ ಅಂದರು? ನೋಡಿ ಹೆಂಗೆಲ್ಲ ಓಡಿಸ್ತಾರೆ ಗಾಡಿಗಳು. ನೋಡಿ ಇವ ನೋಡು, ಅಲ್ಲಿ ಬಂದಾಯಿತು ಸರ್ವಿಸ್ ರೋಡು. ಇಂಡಿಕೇಟ್ರ್ ಹಾಕೋದು, ಎಲ್ಲಂದ್ರಲ್ಲೇ ನುಗ್ಸೋದು. ಇವನು ಡೈಲಿ ರೋಡಲ್ಲಿ ಓಡಿಸೋದು ಗಾಡಿನ. ಯೂಸ್ಲೆಸ್. ಮುಂಚೆನೇ ಏನು ಗೊತ್ತಿರಲ್ಲ ಎಲ್ಲಿ ಹೋಗಿ ಏನು ಮಾಡಬೇಕು. ಅದು ನೋಡಿ ಸರ್ವಿಸ್ ರೋಡ್ ಫುಲ್ ಗುಂಡಿ. ಇಲ್ಲಿಗೆ ಬರುತ್ತೆ ನೋಡಿ ಒಂದು ಒಳ್ಳೆ ಗಮ್ಮತ್ತು ರೋಡು, ಅಗರ ಟು ಜಕ್ಕಸಂದ್ರ. ಫುಲ್ಲು ಹೊಂಡ. ಅಗರ ಟು ಜಕ್ಕಸಂದ್ರ, ಜಕ್ಕಸಂದ್ರ ಟು ಅಗರ, ಫುಲ್ಲು ಹೊಂಡ. ಮಿಸ್ಟರ್ ರಾಮಲಿಂಗಾರೆಡ್ಡಿ ಅವರ ಏರಿಯಾ. ಆಪೋಸಿಟ್ ಎಲ್ಲ ಫುಲ್ ನಿಂತಿದೆ. ನೋಡಿ ಇಲ್ಲಿ
ಇಲ್ಲಿ ನಮಗೆ ಅವನ್ ನೋಡಿ ಆಪೋಸಿಟ್ ಬರ್ತಾನೆ. ಹಾಂ ಹೆಂಗೆ ಬರ್ತಾನೆ ನೋಡಿ ಮನುಷ್ಯ. ಇವನಿಗೆ ಎಷ್ಟು ಹಾಕಬೇಕು ದುಡ್ಡು ಅಂತ ಹೇಳ್ಬಿಟ್ಟು ಹೇಳಿ ನೀವು. ದಂಡ ಎಷ್ಟು ಹಾಕ್ಬೇಕು ಅಂತ ಅವನು ಅರ್ಧ ಹೋಗಿ ವಾಪಸ್ ಬಂದಿದ್ದಾನೆ ಆಟೋದಲ್ಲಿ. ಅಲ್ಲಿ ಟ್ರಾಫಿಕ್ ಇದ್ರೆ ಇಲ್ಲಿ ಟ್ರಾಫಿಕ್ ಇರಲ್ಲ, ಅಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಇಲ್ಲಿ ಟ್ರಾಫಿಕ್ ಇರುತ್ತೆ. ಯಾಕೆಂದ್ರೆ ಅವರೆಲ್ಲ ಇಲ್ಲಿ ಬಂದು ಸ್ಟಕ್ ಆಗ್ತಾರೆ.